ಹರೇ ಕೃಷ್ಣ. ಇದು ಶ್ರೀಮದ್ ಭಗವದ್ಗೀತೆಯ 6ನೇ ಅಧ್ಯಾಯ. 6ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಧ್ಯಾನದ ಯೋಗದ ಬಗ್ಗೆ ಹೇಳ್ತಾ ಇದ್ದಾನೆ. ಧ್ಯಾನ ಯೋಗವನ್ನು ಹೇಳ್ತಾ ಕೃಷ್ಣ ಹೇಗೆ ಈ ಧ್ಯಾನವನ್ನು ಮಾಡೋದರಿಂದ ಒಬ್ಬನು ಆತ್ಮದ ಸ್ತರಕ್ಕೆ ಏರುತ್ತಾನೆ. ರೈಟ್. ಸೊ ಆ ಒಂದು ಸ್ಥಿತಿಯ ವರ್ಣನೆ ಇಲ್ಲಿ ಮಾಡಿದ್ದಾರೆ. ದ ಸ್ಟೇಟ್ ಆಫ್ ಸ್ಪಿರಿಚುವಲ್ ಕಾನ್ಷಿಯಸ್ನೆಸ್. ಅತಿ ಉತ್ತಮವಾದ ಕಾನ್ಷಿಯಸ್ನೆಸ್, ಅತಿ ಉತ್ತಮವಾದ ಚೇತನ ಅಂದರೆ ಎಲ್ಲ ಕಡೆ ಭಗವಂತನನ್ನು ಕಾಣುವುದು ಮತ್ತು ಎಲ್ಲದರಲ್ಲಿ ಭಗವಂತನ ಎಲ್ಲ ಸ್ಥಳವು ಭಗವಂತನ ವಾಸಸ್ಥಳ ಅಂತ ಕಾಣುವುದು. ಗಾಡ್ ಈಸ್ ದೇರ್ ಎವ್ರಿವೇರ್. ಭಗವಂತನ ಒಂದು ಹೆಸರು ವಿಷ್ಣು. ವಿಷ್ಣು ಅಂದರೆ ಅರ್ಥ ಏನು? ಪ್ರತಿಯೊಂದು ಅಣುವಿನಲ್ಲಿ ವಾಸವಾಗಿರೋನು. ಈಸ್ ದೇರ್ ಎವ್ರಿವೇರ್, ವಿಷ್ಣು. ವಾಸುದೇವ, ಎಲ್ಲ ಕಡೆ ಇರುವವನೇ ವಾಸುದೇವ. ಒನ್ ಇಸ್ ದೇರ್ ಎವ್ರಿವೇರ್. ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಇಂಥ ದೃಷ್ಟಿ ಉಳ್ಳಂತಹ ಯೋಗಿ ತುಂಬ ವಿರಳ. ರೈಟ್. ಸೊ ಕೃಷ್ಣ ಪ್ರಜ್ಞೆ ಇರುವ ಯೋಗಿಯು ಪರಿಪೂರ್ಣ ದ್ರಷ್ಟಾರನು. ಒನ್ ಇಸ್ ಕೃಷ್ಣ ಕಾನ್ಷಿಯಸ್ ಈಸ್ ಆ್ಯಕ್ಚುಲ್ ಸಿಯರ್, ಕಂಪ್ಲೀಟ್ ಸಿಯರ್. ನಾವು ಈ ಜಡ ಜಗತ್ತನ್ನು ನೋಡಿದಾಗ ಈ ಜಡ ಜಗತ್ತಿನ ರೂಪವನ್ನು ನೋಡ್ತೀವಿ. ಇದು ಗಿಡ, ಹಾಗೆ ಇದು ಮರ, ಅಥವಾ ಇದು ಬಿಲ್ಡಿಂಗು, ಅಥವಾ ಇದು ಮನುಷ್ಯ, ಇದು ಈಸ್ ಡಿಫ್ರೆಂಟ್ ಪೀಪಲ್. ನಾಯಿ, ಇದು ಹಸು. ಈ ರೀತಿ ನಾವು ಕೇವಲ ಎಕ್ಸ್ಟರ್ನಲ್ ಫಾರ್ಮ್ ಮಾತ್ರ ನೋಡ್ತಾ ಇದ್ದೀವಿ. ಆದರೆ ಒಳಗಡೆ ಇರುವ ಆತ್ಮನನ್ನು ನಾವು ನೋಡೋಕ್ಕಾಗ್ತಾ ಇಲ್ಲ. ಕರೆಕ್ಟ್. ನಾವು ಬರೀ ಈ ದೇಹವನ್ನು ನೋಡ್ತಾ ಇದ್ದೀವಿ. ಮೂಳೆ ಮಾಂಸಗಳಿಂದ ತುಂಬಿದ ದೇಹ, ಚರ್ಮದಿಂದ ಆವೃತವಾಗಿರುವಂತಹ ದೇಹ. ದೇಹದೊಳಗಡೆ ಏನಿದೆ? ದೇಹ ಒಂದು ಇಂಚು ತೆಗೆದು ನೋಡಿ, ಏನಾಗುತ್ತೆ ಒಳಗಡೆ? ರಕ್ತ ಬರುತ್ತೆ ಅಷ್ಟೇ. ಸೊ ಹೊರಗಡೆ ನೋಡೋದಕ್ಕೆ ಚೆನ್ನಾಗಿದೆ. ಈ ಬಾಹ್ಯ ರೂಪರೇಖೆಯನ್ನು ನೋಡಿ ನಾವು ಆಕರ್ಷಿತರಾಗ್ತೀವಿ. ಆದರೆ ಒಳಗಡೆ ಏನಿದೆ? ಮೂಳೆ ಮಾಂಸಗಳಿದೆ. ಅದರ ಒಳಗಡೆ ಏನಿದೆ? ಸೂಕ್ಷ್ಮ ದೇಹ. ಅದರ ಒಳಗಡೆ ಏನಿದೆ? ಆತ್ಮ. ಆತ್ಮನನ್ನು ನೋಡೋಕ್ಕೆ ಆಗ್ತಾ ಇಲ್ಲ. ಸೊ ವಿ ನೀಡ್ ಎ ಸ್ಪೆಷಲ್ ವಿಷನ್. ಒಂದು ಒಳ್ಳೆಯ ದೃಷ್ಟಿ ಬೇಕು ಇದನ್ನು ನೋಡೋದಕ್ಕೆ. ಸಾಮಾನ್ಯ ಜನರು ನೋಡೋಕ್ಕೆ ಆಗೋದಿಲ್ಲ. ಯತಂತೋ ಯೋಗಿನಶ್ಚೈನಂ ಆತ್ಮನ್ನೇವ ಅವಸ್ಥಿತಂ ಯತಂತೋ ವ್ಯಕೃತಾತ್ಮಾನಃ ನೈನಂ ಪಶ್ಯಂತ್ಯ ಚೇತಸಃ. ಕೃಷ್ಣ ಭಗವದ್ಗೀತೆ 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ. 10-11ನೇ ಶ್ಲೋಕದಲ್ಲಿ ಏನು ಹೇಳ್ತಾನೆ ಅಂದರೆ, ತುಂಬ ಪ್ರಯತ್ನ ಪಟ್ಟರೂ ಈ ಆತ್ಮನನ್ನು ನೋಡಲು ಸಾಧ್ಯವಿಲ್ಲ. ಅಕೃತಾತ್ಮಾನಃ, ಯಾರು ಭಕ್ತಿ ಸೇವೆ ಮಾಡಿಲ್ಲ, ಯೋಗ ಸಾಧನೆ ಮಾಡಿಲ್ಲ, ಅವರಿಗೆ ಈ ಆತ್ಮತತ್ವ ಮತ್ತು ಆತ್ಮದ ಏನಂತ ಪುನರ್ಜನ್ಮ ಹೇಗಾಗುತ್ತೆ ಅನ್ನೋದು ಅವರಿಗೆ ತಿಳ್ಕೊಳ್ಳೋಕ್ಕಾಗೋದೇ ಇಲ್ಲ. ಯಾರಾದರೂ ಅವ್ರಿಗೆ ಹೇಳಿದರೆ ಇದೆಲ್ಲ ಕಟ್ಟಕಥೆಗಳು, ಇದನ್ನು ನಾನು ನಂಬೋದಿಲ್ಲ ಅಂತಾರೆ. ಪುನರ್ಜನ್ಮ ಯಾರು ನೋಡಿದ್ದಾರೆ? ನಮಗಿರೋದು ಒಂದೇ ಜನ್ಮ, ಇದೇ ಜನ್ಮ. ಈ ಜನ್ಮ ಬಿಟ್ಟರೆ ಮುಂದಿನ ಜನ್ಮ ಇಲ್ಲ. ಹಿಂದೆ ನಾವು ಇದ್ದಿಲ್ಲ, ಈಗ ಮಾತ್ರ ಇದ್ದೀವಿ. ಸೊ ಎಂಜಾಯ್ ಲೈಫ್ ಅಂತ ಹೇಳ್ತಾರೆ. ಮುಂದಿನ ಜನ್ಮ ಯಾರು ನೋಡಿದ್ದಾರೆ? ಈಗ ಎಂಜಾಯ್ ಮಾಡೋಣ ಅಂತಾರೆ. ಬಿಕಾಸ್ ಅವರಿಗೆ ಆತ್ಮತತ್ವ ಗೊತ್ತಿಲ್ಲ. ಇದು ಚಾರ್ವಾಕ ಫಿಲಾಸಫಿ. ಚಾರ್ವಾಕ ಮುನಿಗಳು ಒಬ್ಬರು ಪ್ರಸಿದ್ಧ ಮುನಿಗಳಿದ್ದರು, ನಾಸ್ತಿಕ ಮುನಿಗಳಿದ್ದರು. ಅವರಿಗೆ ದೇವ್ರ ಮೇಲೆ ವಿಶ್ವಾಸ ಇರಲಿಲ್ಲ, ಆತ್ಮಜ್ಞಾನ ಕೂಡ ಅವರಿಗೆ ಗೊತ್ತಿರಲಿಲ್ಲ ಅನಿಸುತ್ತೆ. ಅದಕ್ಕೆ ಅವ್ರಂತಾರೆ, ಋಣಂ ಕೃತ್ವ ಘೃತಂ ಪೀಬೆ. ಸಾಲ ಮಾಡಿ ತುಪ್ಪ ತಿನ್ನಿ ಅಂತ. ಋಣಂ ಕೃತ್ವ ಘೃತಂ ಪೀಬೇತ್ ಯಾವತ್ ಜೀವೇತ್ ಸುಖಂ ಜೀವೇತ್. ಎಲ್ಲಿವರೆಗೂ ಜೀವನ ಮಾಡ್ತಾ ಇದ್ದೀವಿ ಅಲ್ಲಿವರೆಗೂ ಸುಖವಾಗಿ ಜೀವನ ಮಾಡಿ ಅಂತಾರೆ. ಭಸ್ಮೀಭೂತಸ್ಯ ದೇಹಸ್ಯ ಕುತಃ ಪುನರಾಗಮಂ ಭವೇತ್. ಈ ದೇಹ ಭಸ್ಮವಾದ ಮೇಲೆ ಮತ್ತೆ ಎಲ್ಲಿ ಹುಟ್ಟು ಬರ್ತೀವಿ ನಾವು? ಬರೋದಿಲ್ಲ. ಸೊ ಎಂಜಾಯ್ ಮಾಡಿ ಅಂತಾರೆ. ಇದು ಚಾರ್ವಾಕ ಫಿಲಾಸಫಿ. ಆದರೆ ಭಗವದ್ಗೀತೆ ಫಿಲಾಸಫಿ ಏನು? ನೋ, ನಾಟ್ ಎಂಜಾಯ್ಸ್, ಕಂಟ್ರೋಲ್ ಸೆನ್ಸಸ್. ಭಕ್ತಿ ಸೇವೆ ಮಾಡಿ, ಇಂದ್ರಿಯಗಳಿಂದ ಭಗವಂತನ ಸೇವೆ ಮಾಡಿ ಅಂತಾರೆ. ಮನ್ಮನಾಭೋ ಮದ್ಭಕ್ತೋ ಮಧ್ಯಾಜೀವಾಂ ನಮಸ್ಕುರು. ಕೃಷ್ಣ ಎಷ್ಟರಿಂಗ್ ನನಗೆ ನಮಸ್ಕಾರ ಮಾಡು, ನನ್ನ ಸೇವೆ ಮಾಡು, ನನ್ನ ಚಿಂತನೆ ಮಾಡು ಅಂತ ಕೃಷ್ಣ ಹೇಳ್ತಾರೆ. ಈ ರೀತಿ ಭಗವಂತನ ಸೇವೆ ಮಾಡೋದರಿಂದ ನಾವು ಮುಕ್ತರಾಗ್ತೀವಿ. ಆತ್ಮತತ್ವ ತಿಳಿಯದೆ ಕೇವಲ ಭೌತಿಕ ಇಂದ್ರ ತೃಪ್ತಿಯಲ್ಲಿ ತೊಡಗಿದಾಗ
ನಾವು ಬಂಧಿತರಾಗ್ತೀವಿ. ಸೊ ಪ್ರಭುಪಾದರು ಹೇಳ್ತಾರೆ ಪರ್ಪಟಲ್ಲಿ. ಸೊ ಯಾವಾಗ ನಾವು ಈ ಭೌತಿಕ ಶಕ್ತಿಯನ್ನು ಭೋಗಿಸೋದಕ್ಕೆ ಇಚ್ಛೆ ಪಡ್ತೀವಿ, ನಾವು ಬಂಧಿತರಾಗ್ತೀವಿ, ಬಿಕಮ್ ಬೌಂಡ್. ಯಾವುದರಿಂದ ಬಂಧಿತರಾಗ್ತೀವಿ? 3 ಗುಣಗಳ ಸರಪಳಿಯಿಂದ. ದ ಚೈನ್ಸ್ ಆಫ್ 3 modes. ಸತ್ವಗುಣ, ರಜಗುಣ, ತಮೋಗುಣ. ಮತ್ತು ಅಷ್ಟೇ ಅಲ್ಲ, ನಮ್ಮ ಆಸೆಗಳಿಂದ ಕೂಡ. ಆಶಾ ಪಾಶ ಶತೈರ್ಬದ್ಧ ಕಾಮ ಕ್ರೋಧ ಪರಾಯಣ. ಕೃಷ್ಣ 16 ಚಾಪ್ಟರ್ಲಿ ಹೇಳ್ತಾನೆ. ಅಸುರರ ಪ್ರವೃತ್ತಿಯನ್ನು 100 ಸಾವಿರಾರು ಆಸೆಗಳು. ಮತ್ತು ಆಸೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಎಷ್ಟು ಪರಿಶ್ರಮ ಪಡ್ತಾರೆ. ಯಾರಾದರೂ ಅಡಚಣೆ ಉಂಟು ಮಾಡಿದ್ರೆ ಕ್ರೋಧ, ಕಾಮ ಕ್ರೋಧ ಪರಾಯಣ. ಈ ಹಂತೆ ಕಾಮ ಭೋಗ ಅನ್ಯಾಯನರ್ಥ ಸಂಚಯ. ಆ್ಯಂಡ್ ದೇ ವಿಲ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಟು ಎಂಜಾಯ್. ಅನ್ಯಾಯದಿಂದ ಕೂಡ ದುಡ್ಡು ಗಳಿಸ್ತಾರೆ, ಲಂಚ ತಗೊತಾರೆ, ಮೋಸ ಮಾಡ್ತಾರೆ. ಸೊ ತಮ್ಮ ಸುಖಕ್ಕೋಸ್ಕರ ಏನು ಮಾಡೋದಕ್ಕೂ ಸಿದ್ಧ. ಸೊ ದಿಸ್ ಈಸ್ ಅ ಮೆಟೀರಿಯಲಿಸ್ಟ್. ಆತ್ಮಜ್ಞಾನವನ್ನು ತಿಳಿಯದವನು ಹೇಗೆ ಜೀವನ ಮಾಡ್ತಾನೆ? ಇಂದ್ರ ತೃಪ್ತಿಯಲ್ಲಿ ಕಾಲ ಕಳೀತಾನೆ. ಅವರ ಅಸುರರು. ಆದರೆ ಯಾರು ಆತ್ಮಜ್ಞಾನವನ್ನು ತಿಳ್ಕೊಂಡಿದ್ದಾರೆ, ಅವರು ಹೇಗೆ ಜೀವನ ಮಾಡಬೇಕು ಅನ್ನೋದನ್ನು ಕೃಷ್ಣ ಏನು ಹೇಳ್ತಾರೆ? ಹಿ ಶುಡ್ ಲೀಡ್ ಎ ಸ್ಪಿರಿಚುವಲ್ ಲೈಫ್. ಭಗವಂತನ ಸೇವೆಯಲ್ಲಿ ತಮ್ಮ ಜೀವನವನ್ನು ಕಳೆಯಬೇಕು. ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದಾನೆ, ಯುಂಜನ್ಯೇವ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮುಚ್ಯತೆ. ಅತ್ಯಂತ ಸುಖ ಅಂದರೆ ಏನು? ಯಾವಾಗ ಬ್ರಹ್ಮ ಸಂಸ್ಪರ್ಶ, ಆತ್ಮ ಮತ್ತು ಪರಬ್ರಹ್ಮನ ಯಾವಾಗ ಸಂಪರ್ಕ ಆಗುತ್ತೆ, ದಟ್ ಕಾಂಟ್ಯಾಕ್ಟ್ ಪ್ರೊಡ್ಯೂಸಸ್ ಹ್ಯಾಪಿನೆಸ್. ಸುಖೇನ ಬ್ರಹ್ಮ ಸಂಸ್ಪರ್ಶ ಅತ್ಯಂತಂ ಸುಖಮುಚ್ಯತೆ. ಸೊ ಆತ್ಮದ ಮತ್ತು ಪರಮಾತ್ಮನ ಸಂಪರ್ಕ ಯಾವಾಗ ಆಗುತ್ತೆ, ಅದೇ ಅತಿ ಉನ್ನತವಾದ ಸುಖ. ಈ ಸುಖದ ಅನುಭೂತಿ ಆದಮೇಲೆ ಅವನಿಗೆ ಬೇರೆ ಯಾವತ್ತೂ ಬೇಡ ಅನಿಸುತ್ತೆ. ಇಟ್ ಡಸಂಟ್ ವಾಂಟ್ ಎನಿಥಿಂಗ್. ಏನು ಬೇಡ ನನಗೆ, ಇದೊಂದೇ ಸಾಕು ಅನ್ನೋ ಒಂದು ಸ್ತರಕ್ಕೆ ಬರ್ತಾನೆ. ಆದರೆ ಎಲ್ಲಿವರೆಗೂ ಒಬ್ಬ ಜೀವಿಗೆ ಭಗವಂತನ ಸಂಪರ್ಕ ಆಗಿಲ್ಲ, ಆ ಅನುಭವ ಆಗಿಲ್ಲ, ಅಲ್ಲಿವರೆಗೂ ಭೌತಿಕ ಆಸೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಯಾಕೆಂದರೆ ಅವನು ಆಧ್ಯಾತ್ಮಿಕ ಸುಖವನ್ನು ಇನ್ನೂ ಕಂಡಿಲ್ಲ. ಸೊ ಹಾಸ್ಪಿಟಲಲ್ಲಿ ಒಬ್ಬ ರೋಗಿ ಇದ್ದಾನೆ. ರೋಗಿಗೆ ಸ್ವಲ್ಪ ಪಥ್ಯ ಇರುತ್ತೆ, ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಎಸ್ಪೆಷಲಿ ಮಲೇರಿಯಾ ಅಥವಾ ಜಾಂಡೀಸ್ ಅಥವಾ ಡೆಂಗು ಅಂತ ರೋಗ ಆಗಿದ್ರೆ ನೋ ಫ್ರೈಡ್ ಐಟಮ್, ನೋ ಸ್ವೀಟ್ಸ್, ರೈಟ್, ಓನ್ಲಿ ಬಾಯ್ಲ್ಡ್ ರೈಸ್ ಅಥವಾ ಗಂಜಿ, ಅದನ್ನು ತಿನ್ನೋಕ್ಕಾಗಲಿ ಅಂದ್ರೆ ಸಲೈನ್. ಸೊ ಇಟ್ ಈಸ್ ಅನ್ಯಾಚುರಲ್. ನ್ಯಾಚುರಲ್ ವೇ ಆಫ್ ಈಟಿಂಗ್ ಇಸ್ ಫುಲ್ ಮೀಲ್ಸ್. ಚೆನ್ನಾಗಿ ತಿನ್ನೋದು, ಏನಾದರೂ ಒಳ್ಳೆಯ ಆಹಾರ ಚೆನ್ನಾಗಿ ತಿನ್ನೋದು. ಬಟ್ ವೆನ್ ಯು ಗೋ ಟು ದ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಆದರೆ ಅವನು ವ್ಯಕ್ತಿ ಸಲೈನಲ್ಲಿ ಎಲ್ಲ ಬಾಟಲು ಮತ್ತು ಏನಂತಾರೆ ಪೈಪು ಎಲ್ಲ ಒಳಗೆ ಹೋಗಿದೆ. ಸೊ ಸ್ವಲ್ಪ ದಿನ ಆದಮೇಲೆ ಡಾಕ್ಟರ್ ಹೇಳ್ತಾನೆ, ಓ ಇದು ಪೈಪ್ ತೆಗಿಬೇಡಿ. ಯಾಕೆ? ಇಲ್ಲ ಸತ್ತೋಗ್ತೇನೆ. ಇಲ್ಲಪ್ಪ ನೀನು ಗುಣ ಆಗಿದೆಯಾ ತೆಗಿಯೋಣ. ಇಲ್ಲ ಸರ್ ನಾನು ಸತ್ತೋಗ್ಬಿಟ್ರೆ. ಸೊ ಹಿ ಬಿಕಮ್ಸ್ ಕಂಡೀಷನ್ ಟು ದ್ಯಾಟ್. ರೈಟ್. ಕೆಲವರು ಜನರನ್ನು ನೋಡಿದ್ದೀನಿ, ಏನೋ ಸ್ವಲ್ಪ ಕಾಯಿಲೆ ಬಂದರು, ಸ್ವಲ್ಪ ಹೆಡೇಕ್ ಆದರೂ, ಸ್ವಲ್ಪ ಅವ್ರಿಗೆ ಬಂದರು, ಗುಳಿಗೆ ತೊಗೊಂಡ್ಬಿಡ್ತಾರೆ ಇಮಿಡಿಯೇಟ್. ಪ್ಯಾರಾಸಿಟಮಾಲ್ 1 2 3. ಅದೇ ಬೇಗ ಕಂಡೀಷನ್. ಭಯ ಆಗುತ್ತೆ ಅವ್ರಿಗೆ, ಏನಾಗುತ್ತೋ ಜ್ವರ. ಇಲ್ಲ, ಜ್ವರ ಈಸ್ ಎ ಸಿಂಪ್ಟಮ್ ಆಫ್ ಡಿಸೀಸ್. ಅದನ್ನು ದಬಾಯಿಸಬಾರ್ದು. ಅದರ ಮೂಲ ಕಾರಣವನ್ನು ಹುಡುಕಬೇಕು, ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಬರೀ ಟೆಂಪ್ರೇಚರ್ ಕಮ್ಮಿ ಮಾಡೋಕ್ಕೆ ಪ್ಯಾರಾಸಿಟಮಾಲ್ ತೊಗೊಂಡ್ರೆ ವಿ ಬಿಕಮ್ ಕಂಡೀಷನ್ ಟು ದ್ಯಾಟ್. ಸೊ ಅದೇ ರೀತಿ ಒಬ್ಬ ವ್ಯಕ್ತಿ ಯಾವಾಗ ಭೌತಿಕ ಇಂದ್ರತೃಪ್ತಿಗೆ ಆಸಕ್ತನಾಗಿದ್ದಾನೆ, ಆ್ಯಂಡ್ ವಿ ಟೆಲ್ ದೆಮ್ ಯು ಸ್ಟಾಪ್ ಇಟ್, ಇದನ್ನು ನಿಲ್ಲಿಸು, ಚಾಂಟಿಂಗ್ ಮಾಡು, ಭಯ ಆಗುತ್ತೆ, ಇದರಲ್ಲಿ ಸುಖ ಸಿಗ್ತಾಯಿದೆ ನನಗೆ, ಐ ಆಮ್ ಡ್ರಿಂಕಿಂಗ್, ಐ ಆಮ್ ಈಟಿಂಗ್, ಐ ಆಮ್ ಸ್ಮೋಕಿಂಗ್, ರೈಟ್. ಇದನ್ನು ನಿಲ್ಲಿಸ್ಬಿಟ್ರೆ ನಾವು ಇಲ್ಲಿ ಸುಖ ಸಿಗಲಿಲ್ಲ ಅಂದರೆ ಎಲ್ಲೂ ಇಲ್ಲ ಅಲ್ಲೂ ಇಲ್ಲ. ಸೊ ಭಯ ಆಗುತ್ತೆ ಅವರಿಗೆ, ರೈಟ್. ಶ್ರೀಲ ಪ್ರಭುಪಾದರು ಪ್ರಚಾರ ಮಾಡುವಾಗ ಒಬ್ಬ ವಿದೇಶಿ ವ್ಯಕ್ತಿ, ಗಣ್ಯ ವ್ಯಕ್ತಿಗಳು ಬರ್ತಾರೆ.
ಶ್ರೀ ಪ್ರಭುಪಾದರಲ್ಲ, ಪ್ರಭುಪಾದ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ. ಸೊ ಅವರು ಬಂದು ಹೇಳ್ತಾರೆ, ಸರ್ ನೀವು ನಮ್ಮನ್ನು ಬ್ರಾಹ್ಮಣರಾಗಿ ಮಾಡ್ಬೋದಾ? ಕ್ಯಾನ್ ಯು ಮೇಕ್ ಮಿ ಎ ಬ್ರಾಹ್ಮಣ? ನಾನು ಭಕ್ತಿ ಸಿದ್ಧಾಂತ ಎಸ್ ಐ ಕ್ಯಾನ್ ಮೇಕ್ ಯು, ನಾನು ಮಾಡ್ಬೋದು. ಏನು ಮಾಡಬೇಕು ಅದಕ್ಕೆ? ಸೊ ಭಕ್ತಿ ಸಿದ್ಧಾಂತ ಠಾಕೂರ್ ಹೇಳ್ತಾರೆ, ಓಕೆ, ಮಾಂಸ ತಿನ್ನೋದನ್ನು ಬಿಟ್ಬಿಡಬೇಕು, ಜೂಜಾಡೋದನ್ನು ಬಿಟ್ಬಿಡಬೇಕು, ಮದ್ಯಪಾನವನ್ನು ಬಿಟ್ಬಿಡಬೇಕು, ಮತ್ತು ಅನೈತಿಕ ಸಂಬಂಧಗಳನ್ನ ಬಿಟ್ಬಿಡಬೇಕು. ಹಾಂ, ಇದನ್ನೆಲ್ಲ ಬಿಡಬೇಕಾ? ಇಂಪಾಸಿಬಲ್, ಸಾಧ್ಯವಿಲ್ಲ ಅಂತಾರೆ. ಸಾಧ್ಯವಿಲ್ಲ, ತುಂಬ ಸರಳ ಇದು. ಅವ್ರು ಇದೆಲ್ಲ ಬಿಟ್ಬಿಟ್ರೆ ಹೌ ಕ್ಯಾನ್ ಐ ಎಂಜಾಯ್? ಯಾಕೆಂದರೆ ಅವರ ಕನ್ಸೆಪ್ಷನಲ್ಲಿ ಸುಖ ಅಂದರೆ ಇದು ಬಿಟ್ಟು ಬೇರೆ ಯಾವುದು ಸುಖ ನೋಡೇ ಇಲ್ಲ ಅವರು. ಅದಕ್ಕೆ ಇಫ್ ಯು ಟೆಲ್ ದೆಮ್ ಚಾಂಟ್ ಹರೇ ಕೃಷ್ಣ, ದೇ ಆರ್ ಅಫ್ರೇಡ್, ಭಯ ಆಗುತ್ತೆ ಅವ್ರಿಗೆ. ಕೆಲವರು ಅದಕ್ಕೆ ಸತ್ಸಂಗ ಬರೋದಿಲ್ಲ. ಈಗ ಬಂದರೆ ಎಲ್ಲ ಬಿಟ್ಟು ಹೋದರೆ, ನಾನು ಕುಡಿಯೋ ಚಟ ಬಿಡಬೇಕಾಗುತ್ತೆ. ಒಮ್ಮೆ ನಾನು ಭಗವದ್ಗೀತೆ ವಿತರಣೆ ಮಾಡುವಾಗ ಒಬ್ಬನಿಗೆ ಹೇಳಿದೆ, ಬುಕ್ ತಗೋ ಅಂತ, ಭಗವದ್ಗೀತೆ. ಕೈ ಮುಗ್ದ, ಚಪ್ಪಲಿ ಬಿಚ್ಚಿ ಕೈ ಮುಗಿದು ಹಿಂಗೆ ನಮಸ್ಕಾರ ಮಾಡಿ, ಸರ್ ನಾನು ತಿನ್ಕೊಂಡ್ಬಂದಿದ್ದೀನಿ, ನನಗೆ ಮುಟ್ಟೋದಿಲ್ಲ. ನಾನ್ ವೆಜ್ ತಿನ್ಕೊಂಡ್ಬಂದಿದ್ದೀನಿ, ಅದಕ್ಕೆ ನಾನು ಭಗವದ್ಗೀತೆ ಮುಟ್ಟೋದಿಲ್ಲ ಅಂತ. ಹೌದಾ, ನಾನು ಪ್ಲಾಸ್ಟಿಕಲ್ಲ ಕೊಡ್ತೀನಿ, ನೀನು ಮನೆ ಹೋಗಿ ಸ್ನಾನ ಮಾಡಿ ಆಮೇಲೆ ತೆಗಿ. ಆಯಿತು ಸರ್, ಕೊಟ್ಬಿಟ್ಟೆ. ಸೊ ಪೀಪಲ್ ಆರ್ ಅಫ್ರೇಡ್, ಯಾಕೆಂದರೆ ಅವ್ರಿಗೆ ಗೊತ್ತು ತಪ್ಪು ಮಾಡ್ತಾ ಇದ್ದೀವಿ ಅಂತ, ಆದರೆ ಅದನ್ನು ಬಿಡೋದು ಕಷ್ಟ ಆಗಿದೆ, ಅಟ್ಯಾಚ್ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಅಂಥವ್ರಿಗೆ ಏನು ಮಾಡಬೇಕು? ನಿಧಾನವಾಗಿ ಕೊಡಬೇಕು. ಕೆಲವೇನಾಗುತ್ತೆ, ಬ್ಯಾಂಡೇಜ್ ಹಚ್ಕೊಂಡಿರ್ತಾರೆ ನೋಡಿ, ಬ್ಯಾಂಡೇಜ್ ಹಚ್ಕೊಂಡಾಗ ಅದು ತೆಗೆಯುವಾಗ ನೋವಾಗುತ್ತೆ, ಪೇನ್ ಆಗುತ್ತೆ. ಅದಕ್ಕೆ ಸ್ವಲ್ಪ ದೇ ಪುಟ್ ಸಮ್ ವಾಟರ್, ಸ್ವಲ್ಪ ನೀರು ಹಚ್ತಾರೆ, ಸ್ವಲ್ಪ ಗಮ್ ಲೂಸ್ ಆಗುತ್ತೆ, ಈಸಿಯಾಗಿ ಬಂದ್ಬಿಡುತ್ತೆ. ಸೊ ಅದಕ್ಕೆ ಕೃಷ್ಣ ಪ್ರಜ್ಞೆಯನ್ನು ಕೊಡುವಾಗ ಅದರ ಜೊತೆ ರೈಟ್, ನೈಸ್ ಪ್ರಸಾದ್, ನೈಸ್ ಕೀರ್ತನ್. ಸೊ ವೆನ್ ದೇ ಗೆಟ್ ಹೈಯರ್ ಟೇಸ್ಟ್, ಆಟೋಮೆಟಿಕಲಿ ಅದರ್ ಥಿಂಗ್ಸ್ ಗೋ ಅವೇ. ಬೇರೆ ಕೆಟ್ಟ ವಿಚಾರಗಳು, ಕೆಟ್ಟ ಅಭ್ಯಾಸಗಳೆಲ್ಲ ಬಿಟ್ಟು ಹೋಗುತ್ತೆ. ಸೊ ಅದಕ್ಕೆ ಪ್ರಭುಪಾದರು ಅಮೆರಿಕಕ್ಕೆ ಹೋದಾಗ ಫಸ್ಟ್ ಏನು ಕೊಟ್ಟರು? ಚಾಂಟಿಂಗ್ ಹರೇ ಕೃಷ್ಣ ಆ್ಯಂಡ್ ಪ್ರಸಾದ್. ರೈಟ್, ಹರಿನಾಮ ಸಂಕೀರ್ತನೆ ಮಾಡೋದ್ರಿಂದ ಮತ್ತು ಪ್ರಸಾದ ಸೇವನೆ ಮಾಡೋದ್ರಿಂದ ಆ ಕೆಟ್ಟ ಅಭ್ಯಾಸಗಳು ತನ್ನಷ್ಟಕ್ಕೆ ತಾನೇ ಬಿಟ್ಟು ಹೋಗುತ್ತೆ, ಈಸಿಲಿ ಇಟ್ ಗೋಸ್ ಅವೇ. ರೈಟ್. ಸೊ ವೆನ್ ಯು ಪ್ರೀಚಿಂಗ್, ನಾವು ಪ್ರಚಾರ ಮಾಡೋದು ಕೂಡ ಫಸ್ಟು ಹರಿನಾಮ ಮತ್ತು ಪ್ರಸಾದಕ್ಕೆ ಒತ್ತು ಕೊಡಬೇಕು. ಎಂಫಸೈಸ್ ದಿಸ್ ಟು ಥಿಂಗ್ಸ್. ಸೊ ದೆನ್ ಏನಾಗುತ್ತೆ? ದೆನ್ ಹಿ ಕಮ್ಸ್ ಅಡ್ವಾನ್ಸಸ್, ದೆನ್ ಹಿ ಅಂಡರ್ಸ್ಟ್ಯಾಂಡ್ಸ್, ನಾನು ಆತ್ಮ. ಅರ್ಥ ಆಗುತ್ತೆ, ನಾನು ಈ ದೇಹವಲ್ಲ, ನಾನು ಆತ್ಮ. ನಾನಷ್ಟೇ ಅಲ್ಲ, ಇವರೆಲ್ಲರೂ ಆತ್ಮ. ನಾನು, ನೀನು, ಇವರೆಲ್ಲರೂ, ದೇ ಆರ್ ಆಲ್ ಒನ್. ಆ ಒಂದು ಏಕತ್ವಂ ಅನುಪಶ್ಯತಃ ಈಶೋಪನಿಷದಲ್ಲಿ ಹೇಳ್ತಾರೆ, ಒನ್ನೆಸ್ ಈಸ್ ಒನ್ನೆಸ್. ಎವ್ರಿ ಒನ್ನೆಸ್ ಅಂದರೆ ನಾವೆಲ್ಲರೂ ಒಂದಂತಲ್ಲ, ನಾವೆಲ್ಲರೂ ಆತ್ಮ, ವೇರ್ ಆಲ್ ಸ್ಪಿರಿಚುವಲ್ ಅಂತ ಅರ್ಥ. ಏಕತ್ವಂ ಅನುಪಶ್ಯತಃ. ಸೊ ಎಲ್ಲ ಕಡೆ ಮತ್ತು ಎಲ್ಲರ ಹೃದಯದಲ್ಲಿ ಭಗವಂತನ ವಾಸವಿದೆ ಅಂತ ನೋಡ್ತಾನೆ. ಸರ್ವಭೂತಸ್ಥಂ ಆತ್ಮಾನಂ. ಸರ್ವಭೂತಸ್ಥಂ, ಭೂತ ಅಂದರೆ ಎಲ್ಲ ಜೀವಿಗಳ ಹೃದಯದಲ್ಲಿ ಪರಮಾತ್ಮ ನೆಲೆಸಿದ್ದಾನೆ. ಸರ್ವಭೂತಾನಿ ಚಾತ್ಮನಿ, ಮತ್ತು ನಾವೆಲ್ಲರೂ ಭಗವಂತನ ದೇಹದಲ್ಲಿ ನೆಲೆಸಿದ್ದೇವೆ. ಹೇಗೆ ಅರ್ಥ ಮಾಡ್ಕೊಳ್ಳೋದು ಇದನ್ನು? ಈ ತತ್ವವನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ವಿಚಾರ ಮಾಡಿ. ಎಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನೆ ಮತ್ತು ಎಲ್ಲರೂ ಭಗವಂತನಲ್ಲಿದ್ದಾರೆ. Can you imagine this? Able to imagine this? You should visualize this. ಹೇಗೆ? ಭಗವದ್ಗೀತೆಯಲ್ಲಿ ಒಂದು ಫೋಟೋ ಇದೆ, ನೋಡ್ತೀರಾ? ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣಿ ಗವಿಹಸ್ತಿನಿ ಶೂನ್ಯ ಚೈವ ಸುಭಾಷಿಷ ಪಂಡಿತ ಸಮದರ್ಶನ. ಆ ಕಾಂಟೆಕ್ಸ್ಟಲ್ಲಿ ಪ್ರಭುಪಾದ ಹೇಳ್ತಾರೆ, ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿ ಪರಮಾತ್ಮನ ವಾಸವಿದೆ. ಪರಮಾತ್ಮ ಈಸ್ ಅವರ್ ಗೈಡ್. ಉಪದೃಷ್ಟ, ಹನುಮಂತ, ಭರ್ತ, ಭೋಕ್ತ, ಮಹೇಶ್ವರ. ಪರಮಾತ್ಮೇತಿ ಚಾಪಿತ್ತು ದೇಹೇ ಅಸ್ಮಿನ್ ದೇಹೇ ಪುರುಷ ಪರಃ. ಈ ದೇಹದಲ್ಲಿದ್ದಾನೆ ಭಗವಂತ.
ನಾನು ಎಲ್ಲೆಲ್ಲಿ ಹೋದರೂ ನನ್ನ ಜೊತೆ ಬರ್ತಾನೆ. ಒಮ್ಮೆ ನಾನು ದೇವತೆಗಳ ಕುರದಲ್ಲಿ ಹುಟ್ಟಿರ್ಬೋದು, ಕೆಲವೊಮ್ಮೆ ಪ್ರಾಣಿಗಳಲ್ಲಿ ಹುಟ್ಟಿರ್ಬೋದು, ಪ್ರಾಣಿ ಯೋನಿಯಲ್ಲಿ, ಕೆಲವೊಮ್ಮೆ ಜಲಚರರಲ್ಲಿ ಹುಟ್ಟಿರ್ಬೋದು. ಎಲ್ಲಿ ಹೋದರೂ ನನ್ನನ್ನು ಬಿಡೋದಿಲ್ಲ, ನನ್ನ ಜೊತೆ ಬರ್ತಾನೆ, ನನ್ನ ಸ್ನೇಹಿತನಾಗಿ. ಸುಹೃದಂ ಸರ್ವಭೂತಾನ. ಯಾಕೆಂದರೆ ಕೃಷ್ಣ ನನ್ನ ಹಿತೈಷಿ, ಎಲ್ಲಿ ಹೋದರೂ ನನ್ನ ಹಿಂದೆನೇ ಬರ್ತಾನೆ. ಯಾವುದಕ್ಕೋಸ್ಕರ? ನನ್ನ ಸಹಾಯ ಮಾಡೋದಕ್ಕೆ, ನನ್ನನ್ನು ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಕೃಷ್ಣ ಕಮ್ಸ್. ಪರಮಾತ್ಮ. ಈವನ್ ಇಫ್ ಯು ಗೋ ಟು ಎ ಪಿಗ್ ಬಾಡಿ, ಟೈಗರ್ ಬಾಡಿ, ಎಲ್ಲಿ ಹೋದರೂ ಬರ್ತಾನೆ ನಮ್ಮ ಜೊತೆ, ಯಾಕೆಂದರೆ ಅವರು ನಮ್ಮ ಹಿತೈಷಿ. ಸೊ ಲಾರ್ಡ್ ಇಸ್ ದೇರ್ ಆಲ್ವೇಸ್ ಇನ್ ಅವರ್ ಹಾರ್ಟ್. ಸರ್ವಭೂತಸ್ಥಂ ಆತ್ಮಾನಂ ಸರ್ವಭೂತಾನಿ ಚಾತ್ಮನಿ. ಮತ್ತು ನಾವೆಲ್ಲರೂ ಈಗ ಭಗವಂತನ ಈ ವಿರಾಟ ರೂಪದ ಒಳಗಡೆ ಇದ್ದೀವಿ. ಇಡೀ ಬ್ರಹ್ಮಾಂಡ ಭಗವಂತನ ದೇಹ, ವಿರಾಟ ರೂಪದ ದೇಹ. ಸೊ ಇನ್ ದಟ್ ಸೆನ್ಸ್ ವಿ ಆರ್ ಆಲ್ ಇನ್ ದ ಓಮ್. ಬ್ರಹ್ಮಾಜಿ ದಶಮ ಸ್ಕಂದದಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಹೇ ಭಗವಂತ, ಈ ಬ್ರಹ್ಮಾಂಡ ನಿನ್ನ ದೇಹ, ನಾನು ನಿನ್ನ ಗರ್ಭದಲ್ಲಿದ್ದೀನಿ ಅಂತ. ಐ ಆಮ್ ಇನ್ ದ ಓಮ್ ಆಫ್ ದಿಸ್ ಯೂನಿವರ್ಸ್. ನಾನು ಚಿಕ್ಕ ಮಗುವಿನ ಥರ ಇದ್ದೀನಿ, ದಯವಿಟ್ಟು ನನ್ನನ್ನು ಕಾಪಾಡುವಂತ, ರಕ್ಷಣೆ ಮಾಡುವಂತ ಬ್ರಹ್ಮಾಜಿ ಪ್ರಾರ್ಥನೆ ಮಾಡ್ತಾರೆ ದಶಮ ಸ್ಕಂದದಲ್ಲಿ. ಸೊ ಎಲ್ಲ ಲೋಕಗಳು ಭಗವಂತನ ಸೃಷ್ಟಿ. ಸೊ ನಾವೆಲ್ಲರೂ ಭಗವಂತನ ಲೋಕದಲ್ಲಿದ್ದೀವಿ. ಸೊ ಇನ್ ದಟ್ ಸೆನ್ಸ್ ವಿ ಆರ್ ಆಲ್ ಇನ್ ಕೃಷ್ಣಸ್ ಬಾಡಿ. ಮತ್ತು ಅಷ್ಟೇ ಅಲ್ಲ, ಪ್ರಳಯವಾದಾಗ ಎಲ್ಲ ಬ್ರಹ್ಮಾಂಡಗಳು ಮಹಾವಿಷ್ಣುವಿನ ದೇಹದ ಒಳಗಡೆ ಹೋಗ್ಬಿಡ್ತಾರೆ. ಯಸ್ಯೈಕ ನಿಶ್ವಸಿತ ಕಾಲವಥಾವಲಂಬ್ಯ ಜೀವಂತಿ ಲೋಮ ವಿಲಜ ಜಗದಂಡನಾಥ ವಿಷ್ಣುರ್ಮಹಾಂಸಯಸ್ಯ ಕಲಾ ವಿಶೇಷೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ರೈಟ್. ಭಗವಂತ ಉಸಿರು ಬಿಟ್ಟಾಗ ಎಲ್ಲ ಬ್ರಹ್ಮಾಂಡಗಳ ರಚನೆ ಆಯಿತು. ಉಸಿರು ವಾಪಸ್ ತಗೊಂಡಾಗ ಎಲ್ಲ ಬ್ರಹ್ಮಾಂಡಗಳು ದೇಹದ ಒಳಗಡೆ ಹೋಯಿತು. ಸೊ ಇನ್ ದಟ್ ಸೆನ್ಸ್ ವಿ ಆರ್ ಆಲ್ ಇನ್ ದ ಬಾಡಿ ಆಫ್ ವಿಷ್ಣು. ವಿಷ್ಣುವಿನ ದೇಹದಲ್ಲಿ ಇದ್ದೀವಿ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ. ಯಾರು ಈ ದೃಷ್ಟಿಯನ್ನು ಹೊಂದಿದ್ದಾರೆ, ಸರ್ವತ್ರ ಸಮದರ್ಶನ, ಸಮಾನತೆಯನ್ನು ನೋಡ್ತಾರೆ. ದಿಸ್ ಈಸ್ ಎವ್ರಿಬಡಿ ಈಕ್ವಲಿ. ಆದರೆ ಭೌತಿಕ ದೃಷ್ಟಿಯುಳ್ಳವನು ಅವನು ಭೇದವನ್ನು ನೋಡ್ತಾನೆ. ಇವರು ನಮ್ಮ ಶತ್ರುಗಳು, ಇವರು ನಮ್ಮ ಬಂಧುಗಳು, ಅವರು ಬೇರೆಯವರು. ಈ ರೀತಿ ಭೇದವನ್ನು ನೋಡುವವನು ಯೋಗಿ ಅಲ್ಲ. ಇವರು ನಮ್ಮವರು, ಅವರು ಬೇರೆಯವರು ಅಂತ ಭೇದ ನೋಡುವವರು ಯೋಗಿಗಳಲ್ಲ. ಎಲ್ಲರೂ ನಮ್ಮವರು, ಎಲ್ಲರೂ ಭಗವಂತನ ದಾಸರು ಅನ್ನುವ ದೃಷ್ಟಿಯನ್ನು ಹೊಂದಿರ್ತಾನೆ. ಸೊ ಅವನು ಯಾವುದೇ ಭೇದ ಭಾವವನ್ನು ಮಾಡೋದಿಲ್ಲ. ಓನ್ಲಿ ಹೀ ಕ್ಯಾನ್ ಪ್ರೀಚ್. ಇಂತಹ ದೃಷ್ಟಿ ಯಾರಲ್ಲಿದೆ ಅವರು ನಿಜವಾಗ್ಲೂ ಪ್ರಚಾರ ಮಾಡಲು ಅರ್ಹರು. ಯಾಕೆಂದರೆ ಈಸ್ ಸೀಯಿಂಗ್ ಎವ್ರಿಬಡಿ ಸ್ಪಿರಿಟ್ ಸೋಲ್. ಶೀಲ ಪ್ರಭುಪಾದರು ಅಮೆರಿಕಾಗೆ ಹೋದ್ರು. ಅಮೆರಿಕಾದಲ್ಲಿ ಎಲ್ಲ ಹಿಪ್ಪಿಗಳು, ಅವ್ರ ಕಡೆ ಯಾರು ನೋಡ್ತಾನೆ ಇರಲಿಲ್ಲ. ಅವ್ರ ಜೊತೆ ಇರೋದು ದೂರನ ಮಾತಾಯಿತು. ಆದರೆ ಪ್ರಭುಪಾದರು ಅವರಿಗೆ ಜಾಗ ಸಿಗಲಿಲ್ಲ ಎಲ್ಲೂ. ಸೊ ಹಿ ಕೇಮ್ ಟು ಗೋವರಿ. ಹಿಪ್ಪಿಗಳ ಮಧ್ಯದಲ್ಲಿ ಅವರೊಂದು ರೂಮ್ ತೊಗೊಂಡಿರ್ತಾ ಇದ್ರು. ಆದರೆ ಅವರಲ್ಲೂ ಕೂಡ ಆ ಭಕ್ತಿಯ ಕಿಡಿಯನ್ನು, ಆತ್ಮದ ಕಣವನ್ನು ನೋಡಿದರು. ಆ ಕಿಡಿಯನ್ನು ಹೊಡೆದುಕೊಂಡು ಈ ಇಗ್ನೈಟೆಡ್ ದ ಫೈರ್. ಆ್ಯಂಡ್ ದೆನ್ ಅವರೆಲ್ಲರೂ ಭಕ್ತರಾದರು. ರೈಟ್. ಸೊ ಶುದ್ಧ ಭಕ್ತರಂದರೆ ಅವರು ಎಲ್ಲ ಹೃದಯದಲ್ಲಿ ಆತ್ಮ ಇದ್ದಾನೆ, ಆ ಆತ್ಮ ಭಗವಂತನ ಕಣ, ಆ ಭಗವಂತನ ಕಣವನ್ನು ಭಗವಂತನ ಜೊತೆ ಮತ್ತೆ ಸೇರಿಸಬೇಕು ಅನ್ನುವ ದೃಷ್ಟಿಯನ್ನು ಹೊಂದಿರ್ತಾರೆ. ದಟ್ ಈಸ್ ಸ್ಪಿರಿಚುವಲಿಸಮ್. ಆಗ ಪ್ರೀಚಿಂಗ್ ಎಫೆಕ್ಟಿವ್ ಆಗುತ್ತೆ. ಶೀಲ ಪ್ರಭುಪಾದ ಸಾಧು. ಬಾಹ್ಯ ದೃಷ್ಟಿಯಲ್ಲಿ ನೋಡಿದರೆ ಹಿಪ್ಪಿಗಳೆಲ್ಲರೂ ಕೆಟ್ಟ ಚಟಗಳಲ್ಲಿ ಮಗ್ನರಾಗಿದ್ದರು. ಸದಾಚಾರ ಇರಲಿಲ್ಲ, ಸ್ವಚ್ಛತೆ ಇರಲಿಲ್ಲ. ಆದರೆ ಪ್ರಭುಪಾದರು ಅವರಲ್ಲೂ ಕೂಡ ಆ ಒಂದು ಕೃಷ್ಣ ಪ್ರಜ್ಞೆಯ ಕಿಡಿಯನ್ನು ಕಂಡರು. ಆ್ಯಂಡ್ ಇಟ್ ಫ್ಲೇಮ್ಡ್ ಇಟ್. ಆಗ ಕೃಷ್ಣ ಪ್ರಜ್ಞೆ ಜಾಗೃತವಾಯಿತು. ಎಷ್ಟೊಂದು ಜನ ಅವರು ಪ್ರಚಾರಕರಾಗಿದ್ದಾರೆ, ಮಹಾಭಕ್ತರಾಗಿದ್ದಾರೆ. ಸೊ ನಾರದ ಮುನಿಗಳು ಕೂಡ ಮೃಗಾರಿಯ ಹೃದಯದಲ್ಲೂ ಕೂಡ ಭಕ್ತಿಯ ಕಿಡಿಯನ್ನು ಕಂಡರು, ಅದನ್ನು ಜಾಗೃತಗೊಳಿಸಿದರು. ರೈಟ್.
ಸೊ ನಾರದ ಮುನಿ ಗೋಸ್ ಟು ಎವ್ರಿಬಡಿ, ಈಸ್ ಅ ಗ್ರೇಟ್ ಪ್ರೀಚರ್. ಹಿ ಡಸಂಟ್ ಡಿಸ್ಕ್ರಿಮಿನೇಟ್. ಮೃಗಾರಿ ಅಂತ ಶಿಕಾರಿ ಕಡೆನೇ ಹೋದ್ರು ಪ್ರಚಾರ ಮಾಡೋದಕ್ಕೆ, ಧ್ರುವಮಹಾರಾಜರಂತಹ ರಾಜ ಯುವರಾಜನ ಕಡೆನೂ ಹೋದ್ರು, ಅಸುರ ಪ್ರಹ್ಲಾದ ಮಹಾರಾಜ ಅವ್ರಿಗೂ ಪ್ರಚಾರ ಮಾಡೋದು, ಪ್ರಾಚೀನ ಪರಿಷತ್ ಪ್ರಚೇತಸರು ವಾಲ್ಮೀಕಿ ಮಹರ್ಷಿಗಳು. ಸೊ ಸರ್ವತ್ರ ಸಮದರ್ಶನ. ಇಸ್ ಇಸ್ ಎವ್ರಿಬಡಿ ಸ್ಪಿರಿಚುಲಿ, ಎಲ್ಲರೂ ಭಗವಂತನ ಅಂಶ, ಭಗವಂತನ ಕಣ ಅಂತ ನಾವು ಕಾಣಿಸ್ತಾರೆ. ಆಗ ಮಾತ್ರ ಅವರು ಪ್ರಚಾರ ಮಾಡಲು ಸಾಧ್ಯವಾಗುತ್ತೆ. ಸೊ ವಿ ಶುಡ್ ಆಲ್ಸೋ ಡೆವಲಪ್ ದಿಸ್ ವಿಷನ್, ರೈಟ್? ಮತ್ತು ಅಷ್ಟೇ ಅಲ್ಲ, ಪ್ರಭುಪಾದ ಹೇಳ್ತಾರೆ, ಭಗವಂತನು ಎಲ್ಲ ಜೀವಿಗಳ ಆಕಾರನಾದದ್ದರಿಂದ ಅವನು ತಾಯಿಯಂತೆ ಮತ್ತು ಪಾಲಕನಂತೆ. ಹಿ ಈಸ್ ಮದರ್ ಆ್ಯಂಡ್ ಫಾದರ್. ಕೃಷ್ಣನೇ ನಮ್ಮ ತಂದೆ, ಕೃಷ್ಣನೇ ನಮ್ಮ ತಾಯಿ. ಹಿ ಈಸ್ ಪ್ರೊಟೆಕ್ಟಿಂಗ್ ಆಲ್ ಆಫ್ ಅಸ್. ಸೊ ಇವತ್ತು 2 ಶ್ಲೋಕಗಳು ತಗೋಬೇಕಂತ ಹೇಳಿದ್ದಾರೆ. ನೆಕ್ಸ್ಟ್ ಶ್ಲೋಕ ಇಸ್ ಈವನ್ ಇಂಟ್ರೆಸ್ಟಿಂಗ್. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ. ಯಾರು ನನ್ನನ್ನು ಎಲ್ಲೆಲ್ಲಿಯೂ ಕಾಣುತ್ತಾನೆಯೋ ಮತ್ತು ನನ್ನಲ್ಲಿ ಎಲ್ಲವನ್ನೂ ಕಾಣುತ್ತಾನೆಯೋ ಅವನು ನನ್ನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ. ನಾನು ಅವನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ. ಸೊ ಯೋ ಮಾಂ ಪಶ್ಯತಿ ಸರ್ವತ್ರ ಅಂದರೆ ಕೃಷ್ಣನನ್ನು ಎಲ್ಲ ಕಡೆ ನೋಡ್ತಾರೆ. ಅಂದರೆ ಸರ್ವಂಚ ಮೈ ಪಶ್ಯತಿ, ಮತ್ತು ಎಲ್ಲವನ್ನ ಭಗವಂತನ ಒಳಗಡೆ ನೋಡ್ತಾರೆ. ಹೇಗೆ? ತಸ್ಯ ಅಹಂ ನ ಪ್ರಣಶ್ಯಾಮಿ, ಐ ಆಮ್ ನೆವರ್ ಲಾಸ್ಟ್ ಟು ದೆಮ್ ಆ್ಯಂಡ್ ಹಿ ಈಸ್ ನೆವರ್ ಲಾಸ್ಟ್ ಟು. ಸೊ ಕೃಷ್ಣ ಭಗವದ್ಗೀತೆಯಲ್ಲಿ ಇದು ಹೇಳಿದ್ದಾನೆ, ಭಾಗವತದಲ್ಲೂ ಕೂಡ ಹೇಳ್ತಾನೆ. ಅಗೇನ್ ಅಡಿಗೆ ಹಿಸಸ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಸೊ ಸರ್ವಂಚ ಮೈ ಪಶ್ಯತಿ, ಇದಕ್ಕೆ ಇನ್ನೊಂದು ಉದಾಹರಣೆ ಇದೆ. ಯಶೋಧ ಮಾತೆ ಅವಳಿಗೆ ಕಂಪ್ಲೇಂಟ್ ಬರುತ್ತೆ, ಕೃಷ್ಣ ಇವತ್ತು ಮಣ್ಣು ತಿಂದ. ಸೊ ಅವಳಿಗೆ ಭಯ ಆಯಿತು, ಯಾಕಂದ್ರೆ ಮಣ್ಣು ತಿಂದರೆ ಆರೋಗ್ಯ ಕೆಟ್ಟೋಗುತ್ತೆ, ಕಾಯಿಲೆ ಬರುತ್ತೆ. ಸೊ ದೆನ್ ಕೃಷ್ಣನಿಗೆ ಹೇಳ್ತಾರೆ, ಬಾಯಿ ತೆಗಿ ನೋಡ್ತೀನಿ ಒಳಗಡೆ ಏನಿದೆ. ಅಮ್ಮ ನಾನು ಮಣ್ಣು ತಿಂದಿಲ್ಲ, ಬಾಯಿ ತೆಗಿ. ಬಾಯಿ ತೆಗೆದಾಗ ಒಳಗಡೆ ಇಡೀ ಬ್ರಹ್ಮಾಂಡ, ಸರ್ವಂಚ ಮೈ ಪಶ್ಯತಿ, ಎಲ್ಲವೂ ಭಗವಂತನ ಹೊಟ್ಟೆ ಒಳಗಡೆ ಇತ್ತು. ನಮಸ್ತೆಸ್ತು ಧಾಮ್ನೆ ಸ್ಫುರಾದಿತಿ ಧಾಮ್ನೆ ತ್ವದೀಯೋದರಾಯಾತ. ಸೊ ಭಗವಂತನ ಉದರ ಇಡೀ ವಿಶ್ವದ ಧಾಮ, ಎಲ್ಲೂ ಭಗವಂತನ ಒಳಗಡೆ ಇದೆ. ಈ ದೃಷ್ಟಿಯನ್ನು ಬೆಳೆಸ್ಕೋಬೇಕು. ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ನಿಶ್ಚಯವಾಗಿಯೂ ಎಲ್ಲೆಲ್ಲಿಯೂ ಕೃಷ್ಣನನ್ನು ಕಾಣುತ್ತಾನೆ ಮತ್ತು ಕೃಷ್ಣನಲ್ಲಿ ಎಲ್ಲವನ್ನೂ ಕಾಣುತ್ತಾನೆ. ಇಂತಹ ಮನುಷ್ಯನು ಐಹಿಕ ಪ್ರಕೃತಿಯ ಪ್ರತ್ಯೇಕ ಅಭಿವ್ಯಕ್ತಿಗಳನ್ನು ನೋಡುವಂತೆ ತೋರಬಹುದು, ಆದರೆ ಪ್ರತಿಯೊಂದು ಬಾರಿಯೂ ಆತನಿಗೆ ಕೃಷ್ಣನ ಅರಿವಿರುತ್ತದೆ. ಸ್ಥಾವರ ಜಂಗಮ ದೇಖಿ ನಾದೇಖಿ ತಾರ ಮೂರ್ತಿ ಸರ್ವತ್ರ ಹಯ ಇಷ್ಟದೇವ ಸ್ಫೂರ್ತಿ. ಚೈತನ್ಯ ಚರಿತಾಮೃತ. ಒಬ್ಬ ವ್ಯಕ್ತಿ ಸ್ಥಾವರ ವಸ್ತುಗಳು ಜಂಗಮ ವಸ್ತುಗಳನ್ನು ನೋಡ್ತಾನೆ. ಸ್ಥಾವರ ಅಂದರೆ ಸ್ಥಾವರ, ನಾನ್ ಮೂವಿಂಗ್. ಜಂಗಮ ಅಂದರೆ ನಡೆಯುವ, ದೋಸು ಮೂವ್. ಸೊ ಎರಡರನ್ನು ನೋಡಿದಾಗ ಅವರ ಆಕೃತಿಯನ್ನು ನೋಡುವುದಿಲ್ಲ. ಸ್ಥಾವರ ಜಂಗಮದೇಕಿ ನಾದೇಕಿ ತಾರ ಮೂರ್ತಿ ಸರ್ವತ್ರ ಹಯ ಇಷ್ಟ ದೇವ ಸ್ಫೂರ್ತಿ. ಎಲ್ಲ ಕಡೆ ಏನು ನೋಡಿದ್ರೂ ಕೃಷ್ಣನ ಸ್ಮರಣೆ ಆಗುತ್ತೆ. ಶಿಲಪ್ರಭುದು ಉದಾಹರಣೆ ಕೊಡ್ತಾ ಇದ್ರು. ಸೊ ಪ್ರಭುಪಾದ ಕೆಪ್ಟ್ ಹಿಸ್ ಸ್ಪೆಕ್ಟ್ಸ್. ಸೊ ಈ ಸ್ಪೆಕ್ಟಿಕಲ್ಸ್ ಕನ್ನಡಕ ನೋಡಿದಾಗ ನಿಮ್ಗೆ ಏನು ನೆನಪಾಗುತ್ತೆ? ಶಿಷ್ಯರು ಹೇಳಿದ್ರು, ಪ್ರಭುಪಾದ ನಿಮ್ಮ ಸ್ಮರಣೆ ಆಗುತ್ತೆ. ಓಕೆ, ನನ್ನ ಶೂಸ್ ನೋಡಿದಾಗ ಏನು ನೆನಪಾಗುತ್ತೆ? ಪ್ರಭುಪಾದ ನಿಮ್ಮ ಸ್ಮರಣೆ ಆಗುತ್ತೆ. ಬಿಕಾಸ್ ಯು ನೋ ದಟ್ ದ ಐಟಮ್ಸ್ ಆರ್ ಕನೆಕ್ಟೆಡ್ ಟು ಮೀ. ಅವೆಲ್ಲ ನನ್ನ ಐಟಮ್ಸ್, ಅದಕ್ಕೆ ನನ್ನ ಸ್ಮರಣೆ ಆಗುತ್ತೆ. ಹೇಗೆ ಮಗು ಸ್ಕೂಲಿಂದ ವಾಪಸ್ ಬಂದಾಗ ತಂದೆ ಚಪ್ಪಲಿ ಹೊರಗಡೆ ನೋಡಿದ, ಅಪ್ಪ ಇದ್ದಾರೆ ಒಳಗಡೆ. ಚಪ್ಪಲಿ ನೋಡಿದ ತಕ್ಷಣ ಅಪ್ಪನ ಸ್ಮರಣೆ ಆಗುತ್ತೆ. ಅದೇ ರೀತಿ ಇಡೀ ಜಗತ್ತು ಭಗವಂತನ
ಶಕ್ತಿ. ಈ ಭಗವಂತನ ಶಕ್ತಿಗಳನ್ನು ನೋಡಿದಾಗ ಭಕ್ತನಿಗೆ ಭಗವಂತನ ಸ್ಮರಣೆ ಆಗುತ್ತೆ. ಎಲ್ಲವೂ ಪ್ರಚೋದನೆಗಳು ಟು ರಿಮೆಂಬರ್ ಕೃಷ್ಣ, ರೈಟ್? ಸೊ ದಟ್ಸ್ ಹೌ. ಅಶ್ವತ್ಥ ವೃಕ್ಷವನ್ನು ನೋಡಿದಾಗ ಇದು ಕೃಷ್ಣನ ವಿಭೂತಿ, ಹುಲಿಯನ್ನು ನೋಡಿದಾಗ, ಸಿಂಹವನ್ನು ನೋಡಿದಾಗ ಕೃಷ್ಣನ ವಿಭೂತಿ, ಸೂರ್ಯ ಚಂದ್ರನ ನೋಡಿದಾಗ ಓ ಇದು ಕೃಷ್ಣನ ಕಣ್ಣುಗಳು. ಬಿಕಾಸ್ ಕೃಷ್ಣ ಸೇಸ್ ಇನ್ ಭಗವದ್ಗೀತಾ, at these two are my eyes. ಪ್ರಭಾಸ್ಮಿ ಶಶಿ ಶೂರಯೋ. when he sees a powerful man, ತುಂಬ ಶಕ್ತಿಶಾಲಿ ಬಲಶಾಲಿ ವ್ಯಕ್ತಿಯನ್ನು ನೋಡಿದಾಗ ಶಬ್ದಕ್ಕೆ ಪೌರುಷಂ ದೃಶು, ಆ ಮನುಷ್ಯನ ಶಕ್ತಿ ನಾನು ಕೃಷ್ಣ ಹೇಳ್ತಾನೆ. ಸೊ ಏನೇ ಕಂಡರೂ ಅವನಿಗೆ ಕೃಷ್ಣನ ನೆನಪಾಗುತ್ತೆ. ಸೊ ದಟ್ಸ್ ಎ ಪ್ಯೂರ್ ಡಿವೋಟಿ. ಕೃಷ್ಣನಿಲ್ಲದೆ ಯಾವುದೂ ಇರುವಂತಿಲ್ಲ, ಕೃಷ್ಣನು ಎಲ್ಲದರ ಒಡೆಯ. ಇದು ಕೃಷ್ಣ ಪ್ರಜ್ಞೆಯ ಮೂಲತತ್ವ. ಕೃಷ್ಣ ಪ್ರಜ್ಞೆಯು ಕೃಷ್ಣ ಪ್ರೇಮದ ವರ್ಧನೆ. ಈ ಸ್ಥಿತಿಯು ಐಹಿಕ ಮೋಕ್ಷವನ್ನು ಮೀರಿದ ಸ್ಥಿತಿ. ಇದು ಮೋಕ್ಷಕ್ಕಿಂತಲೂ ಹೆಚ್ಚಿನ ಸ್ಥಿತಿ. ಕೃಷ್ಣ ಪ್ರೇಮ ಇಸ್ ಹೈಯರ್ ದೆನ್ ಮೋಕ್ಷ. ಆತ್ಮ ಸಾಕ್ಷಾತ್ಕಾರವನ್ನು ಮೀರಿದ ಕೃಷ್ಣ ಪ್ರಜ್ಞೆಯ ಈ ಹಂತದಲ್ಲಿ ಭಕ್ತನು ಕೃಷ್ಣನೊಂದಿಗೆ ಒಂದಾಗುತ್ತಾನೆ. ಇದು ಹೇಗೆಂದರೆ ಭಕ್ತನಿಗೆ ಕೃಷ್ಣನೇ ಸರ್ವಸ್ವವಾಗುತ್ತಾನೆ ಮತ್ತು ಕೃಷ್ಣ ಪ್ರೇಮದಲ್ಲಿ ಭಕ್ತನು ಸಂಪೂರ್ಣನಾಗುತ್ತಾನೆ. ಆಗ ಭಗವಂತ ಭಕ್ತರ ನಡುವೆ ಒಂದು ಆತ್ಮೀಯ ಸಂಬಂಧವಿರುತ್ತದೆ. ಈ ಘಟ್ಟದಲ್ಲಿ ಜೀವಿಯನ್ನು ನಾಶ ಮಾಡಲು ಸಾಧ್ಯವೇ ಇಲ್ಲ. ದೇವೋತ್ತಮ ಪುರುಷನು ಭಕ್ತನ ದೃಷ್ಟಿಯಿಂದ ಮರೆಯಾಗುವುದೇ ಇಲ್ಲ. ಕೃಷ್ಣನಲ್ಲಿ ಲೀನವಾಗಿರುವುದೆಂದರೆ ಆಧ್ಯಾತ್ಮಿಕ ವಿನಾಶ. ಭಕ್ತನು ಇಂತಹ ಅಪಾಯಕ್ಕೆ ಅವಕಾಶ ಕೊಡುವುದೇ ಇಲ್ಲ. ಭಕ್ತನು ಭಗವಂತನ ಜೊತೆ ಲೀನಲಾಗಲು ಬಯಸುವುದಿಲ್ಲ, ಭಗವಂತನ ಸೇವೆ ಮಾಡಲು ಬಯಸ್ತಾನೆ. ಸಾಲೋಕ್ಯ ಸಾರ್ಷ್ಟಿ ಸಾಮೀಪ್ಯ ಸಾರೂಪ್ಯ ಐಕತ್ವಮಪ್ಯುತ ದೀಯ ನ ಗೃಹಣಂತಿ ವಿನಾಮತ್ ಸೇವನಂ ಜನ. ಶ್ರೀಮದ್ ಭಾಗವತದ 3ನೇ ಸ್ಕಂದದಲ್ಲಿ ಕಪಿಲ ಮುನಿಗಳು ತಮ್ಮ ತಾಯಿ ದೇವತೆಗೆ ಹೇಳ್ತಾರೆ, ನನ್ನ ಭಕ್ತರು ನನ್ನ ಸೇವೆ ಇಲ್ಲದೆ ಇರಲು ಸಾಧ್ಯವೇ ಇಲ್ಲ. ಯಾವಾಗಲೂ ನನ್ನ ಸೇವೆ ಮಾಡಬೇಕು ಅನ್ನೋದೇ ಅವರ ಆಸೆ. ಒಂದು ವೇಳೆ ನಾನು ಅವ್ರಿಗೆ ಈ 5 ಪ್ರಕಾರದ ಮುಕ್ತಿ ಕೊಟ್ಟರೆ, ಅದ್ರ ಜೊತೆ ಸೇವೆ ಕೊಡಲಿಲ್ಲ ಅಂದರೆ ಅವರು ತಗೊಳ್ಳಿಲ್ಲ. ಈ ಕೃಷ್ಣ ಕಾಲ್ಸ್, ಕೃಷ್ಣ ಕರೀತಾನೆ ನಮ್ಮನ್ನು, ಬಾಪ ನನ್ನ ಲೋಕಕ್ಕೆ ಸಾರೂಪ್ಯ ಮುಕ್ತಿ ಕೊಡ್ತೀನಿ, ನನ್ನ ಹಾಗೆ ನಿನಗೊಂದು ದೇಹ ಕೊಡ್ತೀನಿ, ನನ್ನ ಜೊತೆ ಇರು. ಭಕ್ತಗಳನ್ನ ಸರ್ವಿಸ್ ಏನು, ನನ್ನ ಸೇವೆ ಏನು? ಅಲ್ಲಿ ಸೇವೆ ಏನಿಲ್ಲ, ಬರೀ ನನ್ನ ಜೊತೆ ಇರಬೇಕು, ನಾನು ಬರೋದಿಲ್ಲ. ಇಲ್ಲಿ ಎಷ್ಟೊಂದು ಸೇವೆ ಇದೆ, ಇಲ್ಲಿ ಕುಕಿಂಗ್ ಮಾಡ್ಬೋದು, ಇಲ್ಲಿ ಆರತಿ ಮಾಡ್ಬೋದು, ಇಲ್ಲೇ ಇರ್ತೀನಿ. ಎಲ್ಲಿ ಸೇವೆ ಇದೆ ಅಲ್ಲಿ ಭಕ್ತ ಇರ್ತಾನೆ, ಸೇವೆ ಇಲ್ಲದೆ ಇರೋದಿಲ್ಲ. ಸೊ ದಟ್ ದ ನೇಚರ್ ಆಫ್ ಆತ್ಮ. ಹಿ ವಾಂಟ್ಸ್ ಟು ಸರ್ವ್. ಜೀವಿಯರ ಸ್ವರೂಪ ಹೈ ಕೃಷ್ಣರ ನಿತ್ಯದಾಸ. ಸೊ ಕೈವಲ್ಯಂ ನರಕಾಯತೆ, ಬ್ರಹ್ಮಜ್ಯೋತಿಯಲ್ಲಿ ವಿಲೀನನಾಗುವುದು ದಟ್ ಈಸ್ ನರಕಕ್ಕೆ ಹೋಲಿಸಿದ್ದಾರೆ. ಬಿಕಾಸ್ ಅಲ್ಲಿ ಮಾಡೋಕ್ಕೇನೂ ಇಲ್ಲ, ಶಾಂತಿ ಶಾಂತಿ ಶಾಂತಿ, ಎಷ್ಟೊತ್ತು ಶಾಂತಿ ಕೂತ್ಕೊಳ್ಳೋದು. ಬಿಕಾಸ್ ಆತ್ಮದ ಸ್ವಭಾವ ಏನು? ಟು ಬಿ ಆಕ್ಟಿವ್. ನಹಿ ಕಶ್ಚಿತ್ ಕ್ಷಣಮಪಿ ಜಾತೋ ತಿಷ್ಠತಿ ಅಕರ್ಮಕೃತ್ ಕಾರ್ಯತೆ ಹಿ ಅವಶ್ಯಕ ಕರ್ಮ ಸರ್ವಪ್ರಕೃತಿ ಜಯಗುಣೈ. ಸೊ ಆತ್ಮ ಇಟ್ ಈಸ್ ಆಕ್ಟಿವ್ ಬೈ ನೇಚರ್. ಸೊ ಇಟ್ ವಾಂಟ್ಸ್ ಟು ಡೂ ಸಮ್ ಆ್ಯಕ್ಟಿವಿಟಿ. ಅದಕ್ಕೆ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ನಾವು ವ್ಯಸ್ತರಾಗಬೇಕು. ಸುಮ್ಮನೆ ಕೂತ್ಕೊಳ್ಳೋದು ನಮ್ಮ ಸ್ವಭಾವ ಅಲ್ಲ. ಟೇಕ್ ಅಪ್ ಸಮ್ ಸರ್ವಿಸ್. ಏನಾದರೂ ಯಾವಾಗ ನಾವು ಭಗವಂತನನ್ನು ಎಲ್ಲ ಕಡೆ ನೋಡ್ಬೋದು, ಯಾವಾಗ ಕಣ್ಣಿನಲ್ಲಿ ಪ್ರೇಮ ಇದೆ. ಕಣ್ಣಿನಲ್ಲಿ ಪ್ರೇಮದ ಆಯಿಂಟ್ಮೆಂಟ್ ಹಚ್ಕೊಂಡಾಗ ನಾವು ಭಗವಂತನನ್ನು ಕಾಣಬಹುದು. ಪ್ರೇಮಾಂಜನಚ್ಛುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಷು ವಿಲೋಕಯಂತಿ ಯಂ ಶ್ಯಾಮ ಸುಂದರಮಚಿಂತ್ಯ ಗುಣಸ್ವರೂಪಂ ಗೋವಿಂದಾದಿ ಪುರುಷಂ ತಮಹಂ ಭಜಾಮಿ. ಆದಿ ಪುರುಷನಾದ ಗೋವಿಂದನನ್ನು ನಾನು ಪೂಜಿಸುತ್ತೇನೆ. ಪ್ರೇಮಾಂಜನವನ್ನು ಕಣ್ಣಿಗೆ ಲೇಪಿಸಿಕೊಂಡ ಭಕ್ತನಿಗೆ ಅವನು ಸದಾ ನೋಡಲ್ಪಡುತ್ತಾನೆ. ಭಕ್ತನ ಹೃದಯದಲ್ಲಿ ನೆಲೆಸಿರುವ ಅವನು ಶ್ಯಾಮ ಸುಂದರನ ತನ್ನ ನಿತ್ಯ ಸ್ವರೂಪದಲ್ಲಿ ಕಾಣಿಸುತ್ತಾನೆ. ಈ ಘಟ್ಟದಲ್ಲಿ ಕೃಷ್ಣನು ಭಕ್ತನ ದೃಷ್ಟಿಯಿಂದ ಮರೆಯಾಗುವುದೇ ಇಲ್ಲ.
ಭಕ್ತನು ಭಗವಂತನ ದರ್ಶನವನ್ನು ಪಡೆದುಕೊಳ್ಳುವುದೇ ಇಲ್ಲ. ಭಗವಂತನನ್ನು ಹೃದಯದಲ್ಲಿರುವ ಪರಮಾತ್ಮನೆಂದು ಕಾಣುವ ಯೋಗಿಗೂ ಈ ಮಾತು ಅನ್ವಯಿಸುತ್ತದೆ. ಯೋಗಿಗಳು ಹೃದಯದಲ್ಲಿ ಪರಮಾತ್ಮನನ್ನು ಕಾಣ್ತಾರೆ, ಭಕ್ತರು ಎಲ್ಲ ಕಡೆ ಶ್ಯಾಮಸುಂದರನನ್ನು ಕಾಣ್ತಾರೆ. ವ್ಯತ್ಯಾಸ ಏನಿಲ್ಲ. ಬೋತ್ ಆರ್ ಸೇಮ್ ಗಾಡ್. ಇಂತಹ ಯೋಗಿಯು ಪರಿಶುದ್ಧ ಭಕ್ತನಾಗುತ್ತಾನೆ. ಅವನು ತನ್ನೊಳಗಿನ ಭಗವಂತನನ್ನು ಕಾಣದೆ ಒಂದು ನಿಮಿಷವೂ ಬದುಕಲಾರ. ಈ ಕೆನಾಟ್ ಲಿವ್ ಇವನ್ ವಿದೌಟ್ ಒನ್ ಮೂಮೆಂಟ್. ಇದಕ್ಕೆ ಅತಿ ಉತ್ತಮವಾದಂತಹ ಉದಾಹರಣೆ ವೃಂದಾವನದ ಗೋಪಿಯರು. ಕೃಷ್ಣ ಕಾಡಿಗೆ ಹೋದಾಗ ಗೋಪಿಯರಿಗೆ ತುಂಬ ವಿರಹ ಆಗ್ತಾಯಿತ್ತು. ಯಾವಾಗ ಬರ್ತಾನೆ ಕೃಷ್ಣ, ಯಾವಾಗ ಬರ್ತಾನೆ ಕೃಷ್ಣ. ಸೊ ಒಂದೊಂದು ಕ್ಷಣ ಒಂದು ಯುಗದ ಥರ ಅನುಭೂತಿ ಆಗ್ತಾಯಿತ್ತು. ಕೆಲವೊಮ್ಮೆ ನಮಗೂ ಆಗುತ್ತೆ ಅಲ್ಲ, ಯಾವ್ದು ಎಕ್ಸ್ಪೀರಿಯನ್ಸು. ಸೊ ಬೆಳಗ್ಗೆ ತಾಯಿ ಮಕ್ಕಳನ್ನು ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತಾರೆ. ಆಟೋ ಅಥವಾ ವ್ಯಾನು, ಸ್ಕೂಲ್ ಬಸ್ ಕರ್ಕೊಂಡು ಹೋಗುತ್ತೆ. ವಾಪಸ್ ಬರೋದು ಟೈಮ್ ಫಿಕ್ಸ್ ಆಗಿರುತ್ತೆ. ಅದು 5 ನಿಮಿಷ ಲೇಟ್ ಆದರೂ ಏನಾಯಿತು, ಎಲ್ಲ ಸರಿ ಇದೆ ತಾನೇ. ಸ್ಕೂಲಿಗೆ ಫೋನ್ ಹೋಗುತ್ತೆ, ಸರ್ ಸ್ಕೂಲ್ ಮುಗಿತಾ, ಸ್ಕೂಲ್ ಬಿಡ್ತಲ್ಲ? ಬಿಟ್ಟು ಮಕ್ಕಳೆಲ್ಲ ಹೋಗಿದ್ದಾರೆ. ನನ್ನ ಮಗ ಹೋಗಿದ್ದಾನ? ತುಂಬ ಜನ 15 ನಿಮಿಷ ಲೇಟ್ ಆದ್ರೂ ಅಂತೂ ಫುಲ್ ಟೆನ್ಷನ್, ರೈಟ್? ಬಿಕಾಸ್ ದಟ್ ದ ನೇಚರ್. ಆ್ಯಂಡ್ ಒಂದೊಂದು ಕ್ಷಣ ಒಂದೊಂದು, ಯಾಕಂದರೆ ಅಲ್ಲಿ ಪ್ರೇಮ ಇದೆ. ವೇರ್ ದೇರ್ ಇಸ್ ಲವ್, ಇವನ್ ಭೌತಿಕ ಜೀವನದಲ್ಲೂ ಇರ್ಬೋದು ನಾವು. ಮೋರ್ ವಿತ್ ಕೃಷ್ಣ. ಅಟತಿ ಯದ್ಭವಾನಹನಿಕಾನನ ತ್ರುಟಿಯುಗಾಯತೆ ತ್ವಾಮ ಪಶ್ಯತ ಕುಟಿಲಕುಂತಲಂ ಶ್ರೀಮುಖಂ ಚತೆ ಜಡೌ ದೀಕ್ಷತಾಂ ಪಕ್ಷ್ಮಕೃಷ್ಣ. ಈ ಗೋಪಿಯರು ಹಾಡ್ತಾರೆ ವಿರಹದಲ್ಲಿ, ಕೃಷ್ಣನ ವಿರಹದಲ್ಲಿ ಹಾಡ್ತಾ ಇದ್ದಾರೆ. ಕೃಷ್ಣ ಅಟತಿ ಯದ್ಭವಾನ್ ಹನಿ ಕಾನನಂ. ಡೇ ಟೈಮಲ್ಲಿ, ದಿನದಲ್ಲಿ ನೀನು ಕಾಡಿಗೆ ಹೋಗ್ತೀಯ, ಕಾನನ. ತ್ರುಟಿ ಯುಗಾಯತೆ ತ್ವಾಮ ಪಶ್ಯತಾಂ. ನಿನ್ನನ್ನು ಕಾಣದೆ ಒಂದೊಂದು ಕ್ಷಣ ಒಂದೊಂದು ಯುಗದ ಥರ ಅನುಭವ ಆಗ್ತಾ ಇದೆ. ಕುಟಿಲ ಕುಂತಲಂ ಶ್ರೀಮುಖಂ ಚತೆ. ನಿನ್ನ ಸುಂದರವಾದ ಗುಂಗರು ಕೂದಲಿಂದ ಆವೃತವಾದಂತಹ ನಿನ್ನ ಮುಖ ಎಷ್ಟು ಸುಂದರವಾಗಿದೆ. ಅದನ್ನು ನೋಡಿದೆ ನಾವು ಒಂದು ಕ್ಷಣ ಇರೋಕ್ಕಾಗೋದಿಲ್ಲ. ಮತ್ತು ಒಂದು ವೇಳೆ ನಿನ್ನನ್ನು ನೋಡಿದರೂ ಕೂಡ ಬ್ರಹ್ಮ ನಮ್ಮ ಕಣ್ಣಿಗೆ ರೆಪ್ಪೆಗಳನ್ನು ಕೊಟ್ಟಿದ್ದಾನೆ. ನೋಡ್ತಾ ಕಣ್ಣು ಬಡಿತಾ ಇರ್ತೀವಿ. ದಟ್ ಇಸ್ ನೇಚರ್ ಆಫ್ ದ ಐಸ್. ಜಡವು ದೀಕ್ಷತಾಂ ಪಕ್ಷ್ಮಕೃದೃಶಾಂ. ಈ ರೆಪ್ಪೆಗಳನ್ನು ಸೃಷ್ಟಿ ಮಾಡಿದಂತಹ ಬ್ರಹ್ಮದಿಗೆ ಧಿಕ್ಕಾರ. ಒಳ್ಳೆ ಸೃಷ್ಟಿ ಮಾಡಿಲ್ಲ ಅವರು, ಕಣ್ಣಿಗೆ ರೆಪ್ಪೆಗಳನ್ನು ಕೊಟ್ಟಿದ್ದಾರೆ. ನಾವಿದ್ರೆ ಆಶೀರ್ವಾದ ಮಾಡ್ತೀವಿ, ಒಳ್ಳೆ ಚೆನ್ನಾಗಿ ಮಾಡಿದ್ದೀರ, ನಿದ್ದೆ ಮಾಡೋದಾಗುತ್ತೆ, ಆರಾಮಾಗಿ ನಿದ್ದೆ ಮಾಡ್ಬೋದು ಕಣ್ಣು ಮುಚ್ಕೊಂಡು, ರೈಟ್? ಬಟ್ ಗೋಪಿಯರು ಹೇಳ್ತಾರೆ, ಇವರ ಜಡವತ್, ಇವರ ಡಲ್ ಕ್ರಿಯೇಟರ್. ಜಡವತ್ ಅಂದರೆ ಡಲ್. ಜಡವ ದೀಕ್ಷತಾಂ ಪಕ್ಷ್ಮಕೃದೃಶಾಂ. ಇಂತಹ ವಿರಹ. ಸೊ ಭಗವಂತನನ್ನು ಕಾಣದೆ ಒಂದು ನಿಮಿಷವೂ ಭಕ್ತರು ಬದುಕಲಾರರು. ಸೊ ದಟ್ ಮಚ್ ವಿರಹ ದೇ ಹ್ಯಾವ್. ಇವನ್ ಚೈತನ್ಯ ಮಹಾಪ್ರಭು ಆಲ್ಸೋ ಶೋಡ್ ದಿಸ್ ವಿರಹ. ಯುಗಾಯಿತಂ ನಿಮೇಷೇಣ ಚಕ್ಷುಷಾ ಪ್ರಾದೃಶಾಯಿತಂ ಶೂನ್ಯಾಯಿತಂ ಜಗತ್ ಸರ್ವಂ ಗೋವಿಂದ ವಿರಹೇಣವೇ. ಗೋವಿಂದ ವಿರಹೇಣವೇ ಶೂನ್ಯಾಯಿತಂ ಜಗತ್ ಸರ್ವಂ. ಕೃಷ್ಣ ಇಲ್ಲದೆ, ಕನ್ನಡದಲ್ಲೂ ಒಂದು ಹಾಡಿದೆಯಲ್ಲ, ನೀನಿಲ್ಲದ ಬಾಳೊಂದು ಬಾಳೆ ಕೃಷ್ಣ. ವಿದೌಟ್ ಯು ವಾಟ್ ಇಸ್ ದಿಸ್ ಲೈಫ್ ಕೃಷ್ಣ? ನೋ ಲೈಫ್, ರೈಟ್? ಸೊ ದೋಸ್ ಆರ್ ಸಿನ್ಸಿಯರ್, ವೆರಿ ಸೀರಿಯಸ್ ಡಿವೋಟೀಸ್. ಕೃಷ್ಣ ಸರ್ವಿಸ್ ಇಲ್ಲ, ಪ್ರೀಚಿಂಗ್ ಇಲ್ಲ, ಚಾಂಟಿಂಗ್ ಇಲ್ಲ, ಅದು ಏನಿದೆ ಜೀವನ? ಶೂನ್ಯ. ನಾವು ಥಿಯೇಟ್ರಿಗೆ ಹೋಗೋದಿಲ್ಲ, ನಾವು ಬೇರೆ ಯಾವುದೂ ಜೀವನ ಇಲ್ಲ. ಇದೇ ಜೀವನ. ಇದು ಬಿಟ್ಟರೆ ಏನಿದೆ ಜೀವನ? ಅದಕ್ಕೆ ಕೆಲವೊಮ್ಮೆ ಸರ್ವಿಸ್ ಸಿಗಲಿಲ್ಲ ಅಂದರೆ ಭಕ್ತರು ಅಳ್ತಾರೆ. ಸರ್ವಿಸ್ನೇ ಸಿಗಲಿಲ್ಲ ಈ ಜನ್ಮಾಷ್ಟಮಿ. ರಿಯಲ್ ಡ್ಯೂಟಿ ಫೀಲ್ಸ್ ಇದೆ. ಕೊಟ್ಟಿಲ್ಲ ನನಗೆ ಸರ್ವಿಸ್. ಸೊ ಯಾವುದೋ ಒಂದು ಟೆಂಪಲಲ್ಲಿ ಒಂದು ಘಟನೆ. ಸೊ ಆ ವಿಗ್ರಹಕ್ಕೆ ವಸ್ತ್ರ ಸೇವೆ ಪ್ರತಿ ಜನ್ಮಾಷ್ಟಮಿ ಒಬ್ಬ ಭಕ್ತ ಮಾಡ್ತಾಯಿದ್ದ, ಎವ್ರಿ ಇಯರ್.
ಫಾರ್ ಆಲ್ ದ ಡ್ಯೂಟೀಸ್ ಪಕ್ಕ ಸರ್ವಿಸ್ ಮಾಡ್ತಾಯಿದ್ರು. ಆದರೆ ಬೇರೆ ಭಕ್ತರಿಗೂ ಇಚ್ಛೆ ಇತ್ತು, ಪ್ರಭುಜಿ ನಾವು ಸರ್ವಿಸ್ ಮಾಡ್ತೀವಿ, ಬರೀ ಅವರೊಬ್ಬರೇ ಮಾಡ್ತಾ ಇರ್ತಾರೆ, ನಮಗೂ ಸ್ವಲ್ಪ ಅವಕಾಶ ಕೊಡಿ, ನಾವು ಭಗವಂತನಿಗೆ ವಸ್ತ್ರ ಸೇವೆ ಮಾಡಬೇಕು, ಡೊನೇಷನ್ ಕೊಡಬೇಕು. ಸೊ ಟೆಂಪಲ್ ಪ್ರೆಸಿಡೆಂಟ್ಗೆ ತುಂಬ ರಿಕ್ವೆಸ್ಟ್ ಬಂತು. ಸೊ ಆ ಭಕ್ತನ ಕರೆದು, ನೋಡಿ ಪ್ರಭುಜಿ ಇಷ್ಟೊಂದು ವರ್ಷ ಮಾಡಿದ್ದೀರಾ, ಈ ವರ್ಷ ಬೇರೆಯವ್ರಿಗೆ ಅವಕಾಶ ಕೊಡಿ. ಹೇಳಿದ ತಕ್ಷಣ ಅವ್ರು ಅಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಪ್ರಭುಜಿ ಇದೇ ನನ್ನ ಜೀವನ, ಇದು ಬಿಟ್ಟು ನನಗೇನಿದೆ ಜೀವನ, ನಾನು ಐ ವುಡ್ ಲೈಕ್ ಟು ಡೂ ಸರ್ವಿಸ್ ಆಫ್ ರಾಧಾಕೃಷ್ಣ. ಸೊ ಯು ಗಾಟ್ ವೆರಿ ಡಿಸಪಾಯಿಂಟೆಡ್, ವೆರಿ ಹಾರ್ಡ್, ನನ್ನಿಂದ ಸೇವೆ ಹೋಯಿತು. ನಾನು ಈ ಅನದರ್ ಟೆಂಪಲ್ ಮ್ಯಾನೇಜರ್, ತುಂಬ ದುಃಖ ಆಗಿತ್ತು ಅವ್ರಿಗೆ. ಸೊ ಅದು ನೋಡಿ ಏನಾಯಿತು ನಿಮಗೆ ಕೇಳಿದಾಗ, ಪ್ರಭುಜಿ ನನಗೆ ತುಂಬ ನೋವಾಯಿತು, ನನ್ನ ಸೇವೆ ಇಷ್ಟೊಂದು ವರ್ಷಗಳಿಂದ ಮಾಡ್ತಾಯಿದ್ದೆ, ಸೇವೆ ಈ ವರ್ಷ ಸಿಗಲಿಲ್ಲ ನನಗೆ. ಹೌದಾ, ಯಾಕಪ್ಪ ಚಿಂತೆ ಮಾಡ್ತೀಯಾ? ಯು ಮೇಕ್ ಯುವರ್ ಓನ್ ಟೆಂಪಲ್, ಇನ್ಸೋರ್ ಯುವರ್ ಓನ್ ಡ್ಯೂಟೀಸ್ ಆ್ಯಂಡ್ ಡೂ ಅನ್ಲಿಮಿಟೆಡ್ ವಸ್ತ್ರ ಸೇವಾ. ಇಸ್ ಇಟ್? ಐ ಕ್ಯಾನ್ ಡೂ ದ್ಯಾಟ್. ಎಸ್ ಪ್ರಭುಜಿ, ನನ್ನೊಂದು ಲ್ಯಾಂಡ್ ಇದೆ, ತುಂಬ ವರ್ಷ ಆಯ್ತು ಏನು ಮಾಡ್ತಾ ಇಲ್ಲ, ಅಲ್ಲಿ ಏನಾದರೂ ಮಾಡ್ಬೋದಾ? ಹಾಂ ಮಾಡ್ಬೋದು. ಸೊ ಡ್ಯೂಟಿ ವೆಂಟ್, saw that land, wonderful. That ISKCON Attapur, Hyderabad. That he only ಅವರೇ ಕಟ್ಟಿಸಿ ಅವರೇ ಲ್ಯಾಂಡ್ ಕೊಟ್ಟು ಇಸ್ಕಾನಿಗೆ ರಿಜಿಸ್ಟರ್ ಮಾಡಿ ಟೆಂಪಲ್ ಕಟ್ಟಿ ಅವರು ಫುಲ್ ಡ್ಯೂಟೀಸ್ ಇನ್ಸ್ಟಾಲ್ ಮಾಡಿ ಸರ್ವಿಸ್ ಮಾಡ್ತಾರೆ. ಹೃದಯ ತುಂಬ ಸರ್ವಿಸ್ ಮಾಡ್ತಾರೆ. ಇದು ಜೀವನ, ರೈಟ್? ಸೊ ವಿದೌಟ್ ಸರ್ವಿಸ್ ಟು ಕೃಷ್ಣ ಭಕ್ತನ ಜೀವನ ಏನು? ಶೂನ್ಯ. ಸೊ ವಿ ಶುಡ್ ಹ್ಯಾವ್ ಸಮ್ ಸರ್ವಿಸ್, ಐಡೆಂಟಿಫೈಬಲ್ ಸರ್ವಿಸ್. ಸೊ ದೆನ್ ಯು ವಿಲ್ ಬಿ ಹ್ಯಾಪಿ, ರೈಟ್? ಆದರೆ ಯಾರು ಆ ಸ್ತರದಲ್ಲಿಲ್ಲ, ಅವರಿಗೆ ಸೇವೆ ಕೊಟ್ಬಿಟ್ರಲ್ಲ, ಬೇರೆ ಯಾರು ಸಿಗಲಿಲ್ಲ, ನಾನೇ ಸಿಗ್ನಾ? ಬೇರೆ ಯಾರು ಎಷ್ಟೊಂದು ಜನ ಇದ್ದಾರೆ. ಸರ್ವಿಸ್ ಇಸ್ ಎ ಪ್ರಿವಿಲೇಜ್, ಎಲ್ಲರಿಗೂ ಸಿಗೋದಿಲ್ಲ ಇದು, ರೈಟ್? ಎಲ್ಲರಿಗೂ ಸಿಗೋದಿಲ್ಲ. ಸಿಕ್ಕಾಗ ಬೇಡ ಅನ್ನೋದು ತೊಗೊಂಡ್ಬಿಡ್ಬೇಕು. ಸೊ ಹರೇ ಕೃಷ್ಣ. ಸೊ ಈ ರೀತಿ ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮೇ ಪಶ್ಯತಿ. ಭಗವಂತ ಭಕ್ತರನ್ನು ಎಲ್ಲ ಕಡೆ ನೋಡ್ತಾನೆ, ಮತ್ತು ಭಗವಂತನನ್ನು ಎಲ್ಲ ಕಡೆ ನೋಡ್ತಾನೆ. ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ. ಸೊ ಇದು ಭಕ್ತಿ ಸೇವೆಯ ಅತಿ ಉತ್ತಮವಾದಂಥ ಸ್ಥಳ. ನಾವು ಸಾಧನೆ ಮಾಡೋಣ, ಚಾಂಟಿಂಗ್ ಹರೇ ಕೃಷ್ಣ, ಹರಿನಾಮದ. ಆ್ಯಕ್ಚುಲಿ ಹರಿನಾಮ ಇಸ್ ಆಲ್ಸೋ ಸ್ಪಿರಿಚುವಲ್ ಸೌಂಡ್. ನಾವು ಧ್ಯಾನಪೂರ್ವಕವಾಗಿ ಜಪ ಮಾಡಿದಾಗ ಆ ಬ್ರಹ್ಮ ಸಂಸ್ಪರ್ಶ ಆದಾಗ, ವೆನ್ ಅವರ್ ಮೈಂಡ್ ಆ್ಯಂಡ್ ದ ಸೋಲ್ ಕಾಂಟ್ಯಾಕ್ಟ್ಸ್ ಹರೇ ಕೃಷ್ಣ ಮಂತ್ರ. ನಾವು ತುಂಬ ಸಲ ಜಪ ಮಾಡ್ತಾ ಇದ್ದೀವಿ, ಆದರೆ ಆ ಸ್ಪರ್ಶ ಆಗ್ತಾ ಇಲ್ಲ ಅಷ್ಟೇ. ಯಾಕೆಂದರೆ ಹಲವಾರು ವಿಚಾರಗಳು, ಹರೇ ಕೃಷ್ಣ ಮಂತ್ರ ಹೋಗುತ್ತೆ, ಬೇರೆ ಕಡೆ ಬೌನ್ಸ್ ಆಗಿಬಿಡುತ್ತೆ. ಇಟ್ಸ್ ನಾಟ್ ಗೋಯಿಂಗ್ ಆ್ಯಂಡ್ ಟಚಿಂಗ್ ದ ಹಾರ್ಟ್. ಹೃದಯಕ್ಕೆ ಸ್ಪರ್ಶವಾಗ್ತಾ ಇಲ್ಲ. ಆ ಹೃದಯಕ್ಕೆ ಸ್ಪರ್ಶವಾದರೆ ಆ ಅನುಭವನೇ ಬೇರೆ. ಸೊ ಧ್ಯಾನಪೂರ್ವಕ ಜಪ ಮಾಡಿ, ಬೇರೆ ಯಾವುದೇ ಆಲೋಚನೆಗಳನ್ನ ಮನಸ್ಸಲ್ಲಿ ಇಟ್ಕೋಬೇಡಿ. ಹಲವಾರು ಚಿಂತೆಗಳಿವೆ, ಆಸೆಗಳಿವೆ, ಸ್ವಲ್ಪ 10 ನಿಮಿಷ ದೂರ ಹಿಡಿಯೋದನ್ನೆಲ್ಲ. ಸೊ ಈ 10 ನಿಮಿಷದಲ್ಲಿ ಆದಷ್ಟು ಆ ಹರೇ ಕೃಷ್ಣ ನಾಮವನ್ನು ಕೇಳೋದಕ್ಕೆ ಪ್ರಯತ್ನ ಪಡಿ, ಧ್ಯಾನಪೂರ್ವಕವಾಗಿ ಕೇಳಿ. ಇದೇ ಬ್ರಹ್ಮ ಸಂಸ್ಪರ್ಶ. ಅತ್ಯಂತ ಸುಖ ಉಚ್ಯತೆ, ಇದು ಅತಿ ಉನ್ನತವಾದಂತಹ ಸುಖ. ಓಕೆ, ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ ಕಿ, ಶ್ರೀಲ ಪ್ರಭುಪಾದ ಕಿ.